ಅಲ್ಲಿ ನೀನು ಇಲ್ಲಿ ನಾನು ಎಂತ ಚಂದ ಗೆಳೆಯನೆ. ಏಳುವರೆಗೆ ತುಟಿ ಹೊಡೆದತ್ತಯ್ಯನು ಮಣನ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಇವತ್ತು ನಾವು ಸ್ಕೂಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಸ್ಕೂಲಿಗೆ ಬಂದಿದ್ದೀವಿ? ಸೊ ಸೀತಾರಾಮ ಸೀರಿಯಲಲ್ಲಿ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಅದೊಂದು ಸೀನ್ ಇದೆ, ನೀವು ನೋಡೇ ಇರಬೇಕು ನಮ್ಮ. ಸೊ ಈಗ ನಾವು ಇವತ್ತು ಇಲ್ಲಿ ಸ್ಕೂಲಿಗೆ ಬಂದಿದ್ದೀವಿ. ನಾವಿವತ್ತು ಫ್ರೀಯಾಗಿ ಒಬ್ಬರೇ ಅಪ್ಪ ಅಪ್ಪ ಮಾತಾಡ್ತಾ ಇದ್ದೀವಿ. ಇಲ್ಲ, ವಯಸ್ಸು ಮತ್ತು ನಾನು ಒಬ್ಬರೇ ನಮ್ಮ ಜೊತೆ ಅಮ್ಮನೂ ಬರಲ್ಲ, ಅಪ್ಪ ಅಮ್ಮನೂ ಬರಲ್ಲ, ಇಬ್ಬರ ಜೊತೆ ಯಾರೂ ಬರಲ್ಲ. ಸೊ ನಾವು ಸೀಕ್ರೆಟ್ ಒಂದು ಜಾಗ ಇದೆ, ಅಲ್ಲಿ ಪಾರ್ಕ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಗೇಮ್ಗಳನ್ನ ಆಡ್ತಾ ಇದ್ದೀವಿ. ಸೊ ಗೇಮ್ಸ್ ಆಟ ಆಡಾದ್ಮೇಲೆ ಹೇಗಿದೆ ಅಂತ ನೋಡಬೇಕು. ಬಟ್ ನಾನು ಈಗ ಹೋಗಿ ಬಂದೆ. ನೀನು ಯಾಕೆ ಬೇಬಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು? ನನಗೆ ಇಷ್ಟ ಇಲ್ಲ. ಇಷ್ಟ ಅಲ್ಲ? ಯಾಕೆ ಇಷ್ಟ? ವ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಯೂಟ್ಯೂಬ್ ಚಾನಲ್ ನಮ್ಮನ್ನು ಓಪನ್ ಮಾಡಿಕೊಡ್ತಾನ. ನಾನು ಕೇಳ್ತೀಯ ವ್ಲಾಗ್ ಮಾಡೋಣ ಅಂತ? ಯಾಕಂದ್ರೆ ನಮ್ಮ ಕ್ಯೂಟ್ ಬಾಯ್ಸ್ ಜೊತೆ ಮಾಡೋಕ್ಕೆ ನನಗೆ ಇಷ್ಟ. ಅಜ್ಜಿ, ಸೊ ಬನ್ನಿ ಗಗನ್ ಸರ್ ಬಂದಿದ್ದಾರೆ. ವ್ಲಾಗ್ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಟ್ರೂತ್ ಆರ್ ಡೇರ್ ಆಡ್ತಾ ಇದ್ದೀವಿ ಸೆಂಟರ್ಲಿ. ಆಯ್ತಾ? 3 ಜನ. ಸೊ ಗಗನ್ ಸರ್ ಕೇಳೋಣ, ಬನ್ನಿ ಕ್ವೆಶ್ಚನ್. ಟ್ರೂತ್ ಆರ್ ಡೇರ್? ನನಗೆ ಡೇರ್. ಫಸ್ಟ್ ನೀವು ಇದಾಡಬೇಕು, ರಾಕ್ ಪೇಪರ್ ಸೀಸರ್. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಚೂಸ್ ಮಾಡಬೇಕು. ಓಕೆ, ಬರ್ತಿಲ್ಲ. ನಾನು ವಿನ್. ಓಕೆ, ಟ್ರೂತ್ ಆರ್ ಡೇರಾ? ಡೇರ್. ಡೇರ್. ಬೇಬಿ ಯಾವ್ದು ಕೊಡೋದು ಡೇರು? ಡೇರಾ? ನೀವು ಈಗ ಬೇಡ, ಆಮೇಲೆ ಇವಾಗ ಹೇಳು ಹೋಗ್ಲಿ, ಏನು ಡೇರ್ ಕೊಡ್ತೀವಿ? ಓವರ್ ಆಕ್ಟಿಂಗ್ ಅಂದ್ರೆ ಗುರು. ಸೊ ನೀವು ಅಲ್ಲಿ ಎಲ್ಲರೂ 50 ರೂಪಾಯಿ ಮಾಡು. ಅಲ್ಲಿ ಒಂದು ಬಾಸ್ಕೆಟ್ ಬಾಲ್ ಕೋಚ್ ಇದಲ್ವಾ, ಕೋಚ್ ಅಲ್ಲಿ ರೌಂಡ್ ಹೊಡ್ಕೊಂಡು ಬರಬೇಕು. ಬೇಬಿ ಅಷ್ಟು ಈಸಿ ಎಲ್ಲ ಕೊಡ್ಬೇಡ ನೀನು. ಕಷ್ಟದ ಓಕೆ ಸರಿ. ಶಾರ್ಟ್ ಆಗಿದ ತಕ್ಷಣ ಇಲ್ಲ ಬೇಬಿ ಒಂದೇ ಸಲ ನಿಮಗೆ ಡಿಸ್ಕಸ್ ಮಾಡ್ಬಿಟ್ಟು ಕಷ್ಟದ ಕೊಡಬೇಕು. ವಯಸ್ಸಿಗೆ ಹಾಡಾಡಕ್ಕೆ ಹೇಳು, ಅದೇ ಕಷ್ಟದ ಡೇರ್. ನಾನು ಚೆನ್ನಾಗೇ ಆಡ್ತೀನಲ್ಲ ಬೇಬಿ. ಸಖತ್ತಾಗುತ್ತೆ. ಹಾಡಾಡು ವಯಸ್ಸು. ಮೀಟಿಂಗ್ ಆಗ್ತಾರೆ ಇಬ್ಬರು, ಏನಂತ ಕೊಡೋಣ? ಏನು ಕೊಡೋದು ಸರಿ ಯೋಚನೆ ಮಾಡ್ಬಿಟ್ಟು ಶಾರ್ಟ್ ಮುಗಿಸ್ಕೊಂಡು ಬಂದು ಸೈಕಲಲ್ಲಿ ವಯಸ್ಸು ಶೂಟಿಂಗ್ ಬಾ. ಆಮೇಲೆ ಸಿಗೋಣ. ಓಕೆ ಬಾಯ್. ಇವತ್ತು ಪ್ರಾಂಕ್ ಮಾಡ್ತಾ ಇದ್ದೀವಿ. ಯಾರ ಮೇಲೆ? ರೂಪಾಂಟಿ ಮೇಲೆ. ರೂಪಾಂಟಿ ಮೇಲೆ ಏನಂತ ಪ್ರಾಂಕ್ ಮಾಡೋದು? ಅದೇ ಯೋಚನೆ ಮಾಡ್ತಾ ಇದ್ದೆ ಅವಾಗಲೇ. ನನಗೆ ಏನೋ ಒಂದು ನೆನಪು ಬಂತು. ಏನಿಲ್ಲ, ರೂಪಾಂಟಿಗೆ ಪ್ಲ್ಯಾನ್ ಮಾಡಿದ್ರೆ ಅವರು ಬೇಜಾರಾಗ್ತಾರಲ್ವಾ. ಬೈ ದ ವೇ ರೂಪಾಂಟಿ ಬಂದ್ಬಿಟ್ಟು ನಮ್ಮ ಹೇರ್ ಸ್ಟೈಲಿಸ್ಟ್. ಅವರು ಬೇಜಾರಾಗ್ತಾರೆ. ಅದಕ್ಕೆ ನಾನು ಜೀವನ್ಗೆ ಮಾಡೋರ. ಜೀವನ್ ಏನಂತ ಮಾಡೋಣ? ಅವ್ನು ಸಿಕ್ಕಾಪಟ್ಟೆ ಏನಾಗ್ತಾನೆ ಈ ಜೋಕ್ ಕೇಳಿದ್ರೆ. ಸರಿ, ಜೋಕು ಪ್ರಾಂಕಾ? ಫ್ರ್ಯಾಂಕ್ ನೋಡೋದು. ಏನು ಪ್ರಾಂಕ್ ಮಾಡ್ತೀವಿ ಹೇಳು? ಏನು ಮಾಡೋಣ? ವೈಷ್ಣವೇ ಗೆಸ್ ಮಾಡಿ. ಇವತ್ತು ನಿಮ್ಮಮ್ಮ ಫೋನ್ ಮಾಡಿದ್ರು ಬರೋಕ್ಕೆ ಹೇಳಿದ್ರು ಅಂತ. ಇಲ್ಲ, ಅವ್ರಿಗೆ ಅಪ್ಪ ಅಮ್ಮ ಅಂದರೆ ಅವ್ರ ಅಣ್ಣ ಅಂದರೆ ತುಂಬ ಇಷ್ಟ ಅವನಿಗೆ. ನಿಮ್ಮ ಅಣ್ಣ ಮತ್ತು ನಿಮ್ಮಮ್ಮ ಅಪ್ಪ ಬರ್ತಾ ಇದ್ದಾರೆ ಅಮ್ಮನ. ನನಗೆ ಖುಷಿ ಪಡ್ತಾನ. ಇಲ್ಲ ಫ್ರಾಂಕ್ ಅಂದ್ಬಿಡ ಆಮೇಲೆ. ಓಕೆ ಡನ್. ಎಷ್ಟು ನೀಟಾಗಿ ಎಕ್ಸಿಕ್ಯೂಟಿವ್ ಮಾಡ್ತೀವಿ ಅಂತ ನೋಡೋಣ.
ಪ್ಲ್ಯಾನ್ ಏನೋ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಸೊ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ ಜೀವನ ಕೆಳಗಡೆ ಇರ್ಬೋದು. ಓಕೆ, ಇದು ಒಂದು ಸೀಕ್ರೆಟ್, ಯಾರು ಹೇಳ್ಬಾರ್ದು. ಆಮೇಲೆ ನಾನು ಏನು ಗೊತ್ತಾ, ಆಮೇಲೆ ಅವ್ನು ಕೆಳಗಡೆ ಇದ್ದಾನೆ. ಜೀವನ್ ಸಿಂಧು ಮ್ಯಾಮು ಅದೇನೋ ಪೌಚ್ ಇದೆ ಅಂತ ಕೇಳಿದ್ರು, ಯಾವ ಪೌಚು ಅಂತ ಹೇಳೋಣ. ಆಗ ಅವನ್ನ ಮೇಲೆ ಕರ್ಕೊಂಡು ಬರ್ತೀನಿ, ಆಮೇಲೆ ಈ ಪ್ಲ್ಯಾನ್ ಮಾಡೋಣ ಅಂತ ನಂದು. ಓಕೆ ಡನ್, ಲೆಟ್ಸ್ ಗೋ, ಬಾಯ್. ಆಕ್ಷನ್ ಅವ್ನಿಗೆ ಯಾವ್ದು ಇಷ್ಟ ಆಗಿಲ್ಲ ಡ್ರಾಯಿಂಗ್ ಮಾಡೋದಿದ್ರೆ ಸೀತಾ ಹೇಳ್ತಾರೆ ಬೇಡ ನನಗೆ ಅಮ್ಮ ಇವ್ರ್ಯಾಕೆ ಎಷ್ಟು ದೂರ ನೋಡ್ತಾ ಇದ್ದಾರೆ ರವೀಣ? ಇಲ್ಲ ಸೀತಾ ಇಲ್ಲೇ ತಾನೆ. ರೆಡಿ ರೆಡಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ. ವಿಶ್ವ ಚಿಕ್ಕಪ್ಪ, ರಾಮ್ ಇದಾರೆ, ಬಟ್ ರಾಂಗ್ ನೋಡ್ತಿದ್ದಾರೆ, ಈ ಕಡೆ ನೋಡ್ತಿದ್ದಾರೆ. ಇವ್ರು ಈ ಕಡೆ ನೋಡ್ತಿದ್ದಾರೆ. ಸೀತಾ ಆ ಕಡೆ ಎಲ್ಲಿದ್ರು, ಈ ಕಡೆ ಇದ್ದಿದ್ದು. ಓಕೆ ರೆಡಿ ರೆಡಿ. ಓಕೆ ಓಕೆನಾ ಅಪ್ಪ. ರೆಡಿ ಡ್ರಾಯಿಂಗ್ ಮಾಡೋದು ಇಲ್ಲ ನಮ್ಗೆ ಆಗ್ತಿಲ್ಲ ಅಂದ್ರೆ ಮಿಸ್ ಇದನ್ನ ಮಾಡಬೇಕು ಅಂತ ಆರ್ಡರ್ ಮಾಡ್ತಿದ್ದಾರೆ. ಸರಿ ಅಂತ ಸೀತಾ ಇಸ್ಕೊಂಡು ಡ್ರಾಯಿಂಗ್ ಬಿಡಿಸ್ತಿದ್ದಾರೆ. ಬಿಡಿಸ್ಲಾಯ್ತು. ನಿಮ್ಗೆ ಇಷ್ಟ ಆಗ್ತಾರ, ಇಷ್ಟ ಆಗೋದಂತ. ಹೌದು ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಸೀತಾ. ಯಾರಿಗೂ ಅಂತ ಕೇಳಿದ್ರೆ ನನ್ನ ಮಗಳು ಅಂತ. ಮಗಳ ನೀನು ಸ್ಟೂಡೆಂಟು ಅಂತ ಹೇಳಿದ, ಚಿಕ್ಕ ಮಕ್ಕಳಿಗೆ ಯಾರು ಮಕ್ಕಳ ಹೆಂಗೆ ಇರ್ತಾರೆ ಅಂತ ಹೇಳಿದ್ರು, ಎಲ್ಲರೂ ಮಗು ಬಂತು. ಸೀತಾ ಇದು ನಿಮ್ಮ ಮಗಳ ಓಕೆ, ನೀನು ಚಿಕ್ಕವಳಿಗೆ ನಿಮ್ಮ ಮಗಳು ಇರಲ್ಲ ಅಂತಂದು. ಸೀತಾ ಇದು ನಿಜವಾಗ್ಲೂ ಹಿಂಗೆ ಕಣೆ, ನೀನು ನನ್ನ ಮಗಳು ತಾನೆ ಅಂತಂದು. ಅವಳು ಏನೋ ಅರ್ಥ. ಅದು ತಗೊಂಡು ಡ್ರೆಸ್ ತಗೊಂಡು ಪಟ 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 ಅಂತ ಆಡ್ಬಿಟ್ಟು ನಾನು ನಿನ್ನ ಮಗಳಲ್ಲ. ನಾವು ಈಗ ಗೆಸ್ಟ್ ಸಾಂಗ್ ಗೇಮ್ ಆಡ್ತಾ ಇದೀವಿ. ಅಂದ್ರೆ ಇವರು ನಂದ ಲಿರಿಕ್ಸ್ ಮಾಡ್ತೀನಿ, ವೈಶು ಹಾಡು ಹಾಡಿ ಗೆಸ್ ಮಾಡಬೇಕು. ಹಾ ಈಗ ಇದು ಇದು ನನ್ನ ಫೇವ್ರೆಟ್ ಸಾಂಗು. ಓಕೆ ಓಕೆ ನಂಗೆ ಇಷ್ಟ ಕಣೋ. ಓಕೆ ನೆಕ್ಸ್ಟ್ ಸಾಂಗ್. ಓಪನ್ ದ ಬಾಟಲ್ ಟಲ್ 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 ಟಲ್. ಇದೆಲ್ಲ ಒಟ್ಟಿಗೆ ಹಾಡೋಣ. ಓಕೆ 7:30 ತುಟಿ ಒಣಗತ್ತೆ ಏನು ಮಾಡೋಣ. ಓಪನ್ ದ ಬಾಟಲ್ ಟಲ್ ಟಲ್, ಓಪನ್ ದ ಬಾಟಲ್ ಟಲ್ ಟಲ್. ಲ್ಯಾಂಡಿಂಗ್. ನೆಕ್ಸ್ಟ್ ಯೋಚನೆ ಮಾಡ್ತೀನಿ. ಹಾ ಇದು ಇನ್ನೊಂದು ಸಾಂಗ್. ಯಾರೇ ನೀನು ಪಾರಿವಾಳ, ಯಾರೇ ನೀನು, ಕರೆಕ್ಟ್. ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ಹಾ ಯಾರು ಸತ್ಯವಾಗಿ ಗೊತ್ತಾಗ್ತಿಲ್ಲ ಯಾವುದು ಅಂತ. ಅವಾಗಲೇ ಹಾಡುತ್ತಲ್ವ. ಜೇನ ಕದಿಯೋಳ ನಿನ್ನ ನನ್ನ ದ್ವಾಪರ ಜೇನ ಕಣ್ಣೋಳ ನೀನ ಕಣ್ಣೋಳ ಸುಮಗೆ ನೀ ತುಂಬಿದೆ, ಹಂಸಲೇಗವರೆಗೆ ಜೀವ ಕೈಯಾಗಿದೆ. ಬೇರೆ ದಾರಿದು ಇಲ್ಲದೆ ನನಗೆ ನೀನು ಸಿಕ್ಕಾಗಿದೆ. ನಾನು ಶ್ರೀಕೃಷ್ಣ ನೀನು ಶ್ರೀದೇವಿ, ನಾನು ಹಂಸಲೇಖವದ ಜೀವ ಶ್ರೀದೇವಿ ಬಂದ್ರು ಹಂಸಲೇಖ ಬಂದ್ರು ಕೃಷ್ಣ ಬಂದ್ರು ಈ ತರ ಮಾತಾಡ್ತಾಳೆ. ಸೊ ಆಯ್ತಾ ನಿಮ್ದು ಗೇಮ್ ಇನ್ನ ಇದೆಯಾ? ಇದೆ. ನೀವು ಇನ್ನ ಇದೆಯಾ? ಲಾಸ್ಟ್ ಸಾಂಗ್ ಇದು, ಲಾಸ್ಟ್ ಸಾಂಗ್ ನಿಮ್ಗೋಸ್ಕರ, ಆಡಿಯನ್ಸ್ಗೋಸ್ಕರ. ಇಲ್ಲ ಇನ್ನ 3 ಇದೆ. ಒಂದೇ ಸಾಕು ಹೇಳಿದೆ ಒಂದೇ ನಿನ್ ಒಂದು ಫಸ್ಟಿಂದ ಹಾಡ್ಲ. ದಯವಿಟ್ಟು ಆಡಿ, ಅರ್ಥ ಆಗಲ್ಲ. ರಾಮಾಚಾರಿ ಮತ್ತೆ ಔಟ್ ಆದ
ಆಗಿದ್ದಕ್ಕೆ ಇನ್ನೊಂದು ಹಾಡಿದ್ದಾರೆ. ಅಯ್ಯೋ ಬೇಗ ಹಾಡು. ಊರಿಂದ ಓಡಿ ಬಂದ ಜಗ್ಗಿನ ಅಲ್ಲಾರಿ, ಒಮ್ಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಗೆ ಸೀದಾ ಸಾದ ಮೈಲಾಪುರ ಮೈಲಾರಿ, ಸನ್ 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 ಮೈಲಾಪುರ ಮೈಲಾರಿ, ಸನ್ 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 ಅರ್ಜುನ್ ಕಾಲ್ ಮಾಡಿದ್ದೀನಿ ಈ ತರ ಸಣ್ಣ 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 ಹಾಡಕ್ಕೆ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ. ಸರಿ ನೆಕ್ಸ್ಟ್ ಸಾಂಗ್ ಹಾಡು. ಹೇಳ. ಸೊ ನೆಕ್ಸ್ಟ್ ಸಾಂಗು ಲಾಸ್ಟ್ ಸಾಂಗ್ ಇದು ನಿಮ್ಗೋಸ್ಕರ, ಇಲ್ಲಾಂದ್ರೆ ಅವಳು ಹಾಡಲ್ಲ. ನಿಜ. ಗೊತ್ತಾಗ್ತೀನಿ ಆ? ಗೊತ್ತಾಗ್ತೀನಿ. ದಯವಿಟ್ಟು ಹಾಡು, ಬಾಯಿ ತೆಗ್ಬಿಟ್ಟು ಹಾಡು, ಬಾಯಿ ಮುಚ್ಕೊಂಡು ಹಾಡ್ತೀಯ. ಲಿಪ್ಸಿಂಗ್ ಮಾಡ. ನನಗೆ ಬರ್ತಿದೆ ಅಂದ್ರೆ ಸಾಂಗ್ ನೋಡಿದ್ರೆ ಅರ್ಥ ಆಗ್ತಿಲ್ವಲ್ಲ ಅಂತ. ಏನು ದೇವರು ಬಂದ, ದೇವರು ಬಂದಾಗ ಇವಳು ಬಂದಾಗ ಗೊತ್ತಿಲ್ಲ. ಹಳ್ಳಿ ಹಾಡು ಕೇಳಿಸುತ್ತೆ. ದಯವಿಟ್ಟು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಬಾಯ್.